ಈ ಬ್ಲಾಗ್ನ ಎಷ್ಟು ಜನ ನೋಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸೈಲೆಂಟ್ ಆಗಿ ಕುತ್ಕೋಬೇಕು. ಅಲ್ಲಿ ಗಾಡಿ ಆನೇ ಮಾಡಿಲ್ಲ, ಆನ್ ಮಾಡೋಂತಾನೆ ಬೀಗ ಕೊಟ್ಟಿದ್ದು. ಮಾತಾಡೋದಕ್ಕೆ ಕೂಡ ಒಂಥರ ಫೀಲ್ ಆಗುತ್ತೆ. ಆದಷ್ಟು ಕರೆಕ್ಟ್ ಮಾಡಿ ಅಷ್ಟು. ರೋಜ್ಗುರು ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ಬ್ಲಾಗ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ಬಂದು ಆಯುಧ ಪೂಜೆ ಆ್ಯಂಡ್ ನಾಳೆ ದಸರಾ ಇದೆ. ಸೊ ನಮ್ಮ ಆಫೀಸಲ್ಲಿ ಕೂಡ ಆಯುಧ ಪೂಜೆನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಮನೇಲೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದನ್ನೇ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ದಿನ ಹೇಗಿರುತ್ತೆ ನನ್ನ ದಿನ ಅನ್ನೋದನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅಗೇನ್ ವೆಲ್ಕಮ್ ಬ್ಯಾಕ್ ಟು ರೋಜ್ಗುರು ಯೂಟ್ಯೂಬ್ ಚಾನಲ್. ಸೊ ಈ ಬ್ಲಾಗ್ನ ಎಷ್ಟು ಜನ ನೋಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನೋಡೋರ್ಗಂತೂ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಗೇನ್ ವೆಲ್ಕಮ್ ಬ್ಯಾಕ್ ಟು ರೋಜ್ಗುರು ಯೂಟ್ಯೂಬ್ ಚಾನಲ್. ಹಾಯ್, ಫೈನಲಿ ನಮ್ಮ ಆಫೀಸಿಗೆ ಬಂದಾಯಿತು. ಯಾರು ಕೂಡ ಬಂದಿಲ್ಲ, ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಫಸ್ಟ್, ಆಮೇಲೆ ನಮ್ಮ ಸರ್ ಕೂಡ ಬಂದಿದ್ದಾರೆ. ನಿಜವಾಗ್ಲೂ ಹೆಂಗೆ ಆಗ್ತಿದೆ ಅಂತ ಅಂದರೆ, ನಾನು ಫಸ್ಟ್ ಟೈಮ್ ಈ ಥರ ನನ್ನ ಆಫೀಸಲ್ಲಿ ಬ್ಲಾಗ್ ಕಲೆಕ್ಟ್ ಮಾಡ್ತಾ ಇರೋದು. ಆ್ಯಂಡ್ ಈಗ ನನಗೆ ಸಿಕ್ಕಿರುವಂತಹ ಹೊಸ ಫ್ರೆಂಡ್ಗಳ ಜೊತೆನೂ ಕೂಡ ಫಸ್ಟ್ ಟೈಮ್ ಕಲೆಕ್ಟ್ ಮಾಡ್ತಾ ಇರೋದು. ನಿಜವಾಗ್ಲೂ ಹೇಗಿದೆ ಅಂದರೆ, ಕಲೆಕ್ಟ್ ಮಾಡೋದಕ್ಕೆ ಇಷ್ಟ ಇದೆ, ಬಟ್ ಮಾತಾಡೋದಕ್ಕೆ ಒಂಥರ ಮುಜುಗರ. ಹಾಯ್, ಸ್ವಲ್ಪ ಜೋರಾಗೆ ಕೇಳಿಸೋದಿಲ್ಲ, ಇನ್ನೂ ಕೇಳಿಸೋದಿಲ್ಲ ಅದು ಆ್ಯಕ್ಚುಲಿ. ಹಾಯ್, ಶಿ ಈಸ್ ಮೈ ಫ್ರೆಂಡ್. ಅವ್ರ ನೇಮ್ ಬಂದು ಹರ್ಷ. ಸೊ ನಿಮ್ಮ ನೇಮ್ ಸರಿ ಗೊತ್ತಿಲ್ಲ, ಕಾವ್ಯ ಅಂತ. ಇವರು ನೈಟ್ ಶಿಫ್ಟ್ ಅಲ್ಲಿ ಬರ್ತಾರೆ. ಯಾರಂದ್ರೆ ಯಾರು ಕೂಡ ಬಂದಿಲ್ಲ, ನಾವೇ ಫಸ್ಟ್ ಬಂದಿರೋದು. ಇಲ್ಲಿ ಎಂತ ಮಾಡ್ತಾ ಇದೀವಿ ಬಂದು ಇನ್ನೂ ಒಬ್ರು ಕೂಡ ಬಂದಿದ್ದಾರೆ. ಸೊ ಮ್ಯಾಮ್ ಹಾಯ್, ಉಷಾ ಮ್ಯಾಮ್ ಅಂತ. ಇಲ್ಲಿಗೆ ಇವರೇ ನಮಗೆ ಸೀನಿಯರ್. ಏನು ಕೆಲಸ ಇಲ್ಲ, ಅದಕ್ಕೆ ಬೆಲ್ಲ ಕೊಡ್ತಾ ಇದ್ದೀವಿ. ಪ್ರಸಾದಗೋಸ್ಕರ ಬೆಲ್ಲ ಬೇಕಂತ ಅದಕ್ಕೆ ಬೆಲ್ಲ ಕೊಡ್ತಾ ಇದ್ದೀವಿ. ಬರೀ ಬ್ಲಾಗಲ್ಲಿ ನಾವಿಬ್ಬರೇ ಇರ್ತೀವಿ, ಇಲ್ಲಿ ಯಾರೂ ಇರೋದಿಲ್ಲ. ಯಾಕಂದರೆ ನಮ್ಮಿಬ್ರಿಗೆ ಕೆಲಸ ಇಲ್ಲ. ನಮ್ಮಿಬ್ಬರನ್ನ ಬಿಟ್ಟು ಯಾರನ್ನೂ ಕಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಯಾಕಂತಂದರೆ ಯಾರು ಕೂಡ ಗೊತ್ತಿಲ್ಲ, ಎಲ್ಲ ನೈಟ್ ಶಿಫ್ಟ್ ಅವರು. ಡೇ ಶಿಫ್ಟಲ್ಲಿ ನಾವಿಬ್ಬರೇ ಇದ್ದಿದ್ದು, ಅದಕ್ಕೋಸ್ಕರ ಬರೀ ನಾವೇ ಇರ್ತೀವಿ. ಹಾಯ್ ಸರ್. ಹಾಯ್, ಇಟ್ಸ್ ಮೀ. ಫುಲ್ಲು ಬೆಲ್ಲ ಎಲ್ಲ ಈಗ ಚೆಚ್ಚಿದ ಬೆಲ್ಲ, ಅದ್ರದ್ದು ಕರೆ ಹಾಗೆ ಇದೆ, ಇನ್ನೂ ವಾಶ್ ಮಾಡಿಲ್ಲ. ನೀವು? ನಾವು ಏನೇನೋ ಕಲಿಸ್ತಿದ್ದೀವಿ, ಏನಂತ ಗೊತ್ತಿಲ್ಲ. ನೈವೇದ್ಯಕ್ಕೆ, ಪ್ರಸಾದಕ್ಕೆ ಇನ್ನೊಂದು ಮಾತ್ರ ಗೊತ್ತು. ಓಕೆ ಟೋಟಲ್ ನಮ್ಮ ಡೇ ಶಿಫ್ಟಲ್ಲಿ ಬಂದು ನಾನು, ಇವರು ಆ್ಯಂಡ್ ಇವರೊಬ್ರು. ಹಾಯ್ ಹಾಯ್. ಇವ್ರ ನೇಮ್ ಮೋನಿಶಾ. ಎಸ್, ಕ್ಲಿಕ್ ಆಗಿದೆ.
ಟೋಟಲಿ ಎಲ್ಲರೂ ನಮ್ಮ ಆಫೀಸಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಟೋಟಲ್ ಆಗಿ ಎಲ್ಲರನ್ನೂ ತೋರಿಸ್ತಾ ಇದ್ದೀವಿ. ನಾವೇ ಡೆಕೋರೇಟ್ ಮಾಡಿರೋದು. ಹಾಯ್. ಆ್ಯಂಡ್ ಇದನ್ನು ಕೂಡ ನಾವೇ ರೆಡಿ ಮಾಡಿರೋದು, ನಾನು ಆ್ಯಂಡ್ ಹರ್ಷ. ಹಾಯ್ ನಿಲು. ಹಾಗೆ ಎಸ್, ಇಲ್ಲಿರೋ ಅಂಥದ್ನೆಲ್ಲ ನಾವೇ ಡೆಕೋರೇಟ್ ಮಾಡಿದ್ವಿ, ಕಷ್ಟಪಟ್ಟು ಮಾಡಿದ್ದೀವಿ. ಇವತ್ತು ಆ್ಯಂಡ್ ಬಲೂನ್ಸ್ ಇದೆಯಲ್ಲ ಅದನ್ನೆಲ್ಲ ಶಿಫ್ಟ್ ಮಾಡಿರೋದು. ಆ್ಯಂಡ್ ಆಫೀಸಲ್ಲಿ ಇದ್ದಂತಹ ಫಂಕ್ಷನ್ ಎಲ್ಲ ಮುಗೀತು. ಇನ್ನು ತಿನ್ನೋಂತಹ ಭೋಜನ ಇದೆ, ಅದನ್ನು ತಿನ್ನೋದಕ್ಕೆ ಅಂತ ಹೀಗೆ ಹೋಗ್ತಾ ಇದ್ದೀವಿ. ಅಶು ಓಕೆ. ಆ್ಯಂಡ್ ಲಾಸ್ಟ್ ಆಲ್ಮೋಸ್ಟ್ ಆಫೀಸಲ್ಲಿ ಇದ್ದಿದ್ದೆಲ್ಲ ಫಂಕ್ಷನ್ ಎಲ್ಲ ಮುಗೀತು. ಸೊ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಉಷಾ ಮೇಡಮ್ ಮನೆಗೆ ಬಂದಿದ್ದೀವಿ. ನಾಳೆ ಅಥವಾ ನಾಳಿದ್ದು ರಾಜ್ಗುರು ಯಾವಾಗ ಎಡಿಟ್ ಮಾಡ್ತೀನಿ ಅವಾಗ ಹಾಕಿರ್ತೀನಿ. ಯಾ ಕೈಯೆಲ್ಲ ಥ್ಯಾಂಕ್ ಯು. ಇದು ನಮ್ಮ ಇದ್ರದ್ದು ಗ್ರೂಪ್ದು ಗಣೇಶ್ ಫಸ್ಟ್ ಎಲ್ಲ ಆಫೀಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಇನ್ನೇನಿದ್ರು ನಮ್ಮ ಮನೇಲಿರೋ ಅಂತಹ ಪೂಜೆ ಗೀಜೆ ಗಾಡಿ ಪೂಜೆ ಮಾಡಿಲ್ಲ. ಹೀಗೆ ಮಾಡಬೇಕು. ಮನೆಯವರೆಲ್ಲರೂ ಚೆನ್ನಾಗಿ ಬೈದೈತೆ. ಯಾಕಂತ ಅಂದರೆ ನಾನು ಅಲ್ಲಿ ಮುಗಿಸ್ಕೊಂಡು ಬಂದಿದ್ದು ಲೇಟು, ಆದ್ದರಿಂದ ಈಗ ಗಾಡಿ ಪೂಜೆ. ಹಾಯ್ ಬಿಟ್ಟ. ಹಾಯ್. ಮನೆಗೆ ಲೇಟಾಗಿ ಬಂದಿದ್ದಕ್ಕಂತೂ ಚೆನ್ನಾಗಿ ಮಂಗಳಾರತಿ ಮಾಡಿಸ್ಕೊಂಡಾಯ್ತು. ಆ್ಯಂಡ್ ನಾನು ಈ ವ್ಲಾಗಲ್ಲಿ ತುಂಬ ಜಾಸ್ತಿ ಮಾತಾಡಿಲ್ಲ, ಯಾಕಂತಂದರೆ ನನಗೆ ಈಗ ಮೀಟ್ ಆಗಿದ್ದವರೆಲ್ಲರೂ ಕೂಡ ತುಂಬ ಹೊಸಬ್ರು, ಅದರಿಂದ ಜಾಸ್ತಿ ಮಾತಾಡಿಲ್ಲ. ನಮ್ಮ ಮನೆಗೆ ಬಂದ ತಕ್ಷಣ ನೋಡಿ ಪಟ 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 ಅಂತ ಮಾತಾಡ್ತಿದ್ದೀನಲ್ಲ. ಏನಂತ ಅಂದರೆ ನಮ್ಮ ಮನೇಲಿ ಇನ್ನೂ ಪೂಜೆ ಆಗಿರಲಿಲ್ಲ. ಎಲ್ಲರೂ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಪೂಜೆ ಮಾಡ್ಕೊಂಡು ಹೋಗಿದ್ರೆ, ನಾವು ಈಗ ಈವ್ನಿಂಗ್ ಟೈಮ್ ಪೂಜೆ ಮಾಡ್ತಾ ಇದ್ದೀವಿ. ಸಿ ಮೈ ಫ್ಯಾಮಿಲಿ. 1 2 3 4 ಬಿಟ್ಟು ಹಾಯ್ ಮೇಡಮ್, ಬಾಯ್. ಟೋಟಲ್ 1 2 3 4 ಅಂತ ಅಮ್ಮ ಮಿಸ್ಸು ಅಷ್ಟೇ. ಅವನ ಗಾಡಿನ ನಮ್ಮ ಭಾವನೆ ಪೂಜೆ ಮಾಡ್ತಾ ಇದ್ದಾರೆ. ಇದು ನಂದು, ಇದು ನಮ್ಮ ಪಪ್ಪದು, ಇದು ನಮ್ಮ ಭಾವಂದು, ಇದು ನನ್ನ ತಮ್ಮಂದು. ಈ ಸುಬ್ಬ ಅಂತೂ ಕಿತ್ಕೊಂಡ್ಬಿಟ್ರೆ ಹೊಡಿತೀನಿ ಕೊಡ. ಗಾಡಿ ಬಿಗಿಗೆ ಇಟ್ಕೊಂಡು ತೆಗಿ. ನಿಂಬೆಹಣ್ಣು ಸ್ಕಿಡ್ ಆಯ್ತು ಆಮೇಲೆ. ಏನ
ನನ್ನ ಜೋಬ್ಲಿತ್ತು, ಗಾಡಿ ಆನೇ ಮಾಡಿಲ್ಲ. ಆನ್ ಮಾಡು ಅಂತಾನೆ ಬೀಗ ಕೊಟ್ಟಿದ್ದು. ಹರ್ಸು, ಹಾ ಹರ್ಸು ತಿರಿ. ಹಾ ಸೂಪರ್. ಲಾಸ್ಟ್ 3 ಆಯಿತು. ನಮ್ಮ ಭಾವನ ಬೈಕು, ಇದು ನಮ್ಮ ಪಪ್ಪ ಬೈಕು. ಅಲ್ಲಿ ನಿಂತಿದೆಯಲ್ಲ ಅದು ನಂದು, ಇದು ನನ್ನ ತಮ್ಮಂದು. ನನ್ನ ತಮ್ಮ ಇಲ್ಲ, ಅದರಿಂದ ನಮ್ಮ ಭಾವನೇ ತೆಗಿತಾರೆ. ಬಾ, ನಮ್ಮ ಬಿಟ್ಟುನ ಅವನು ಗೌಡ್ರ ಥರ ರೆಡಿ ಆಗಿರೋದಕ್ಕೂ ಅದಕ್ಕೂ ಬುಲೆಟಲ್ಲಿ ಕೂರಿಸ್ಕೊಂಡು ಒಂದು ರೌಂಡ್ ಹೊಡಿಯೋದಕ್ಕೆ. ಏಯ್, ನೀನು ಸೈಲೆಂಟಾಗಿ ಕುತ್ಕೋಬೇಕು ಅಲ್ಲಿ. ಬಾಬಾ ಪಾಪ ಈ ಕಡೆ ಬಂದ್ಬಿಡು. ಲೋ, ಬೈಕಲ್ಲಿ ಕೂರ್ಸಿದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಖುಷಿ. ಸಾಕು ಸಾಕು ಸಾಕು, ಬರಲ್ಲ ಬರಲ್ಲ ಬರಲ್ಲ. ಚೆನ್ನಾಗಿತ್ತು. ಬಾರ. ಓ, ಎಲ್ಲ ಆಫೀಸಲ್ಲಿ ಕಲೆಕ್ಟ್ ಆಗಿದಂತಹ ಸ್ವೀಟ್ಗಳು ಇಲ್ಲಿ. ಇದು ನಮ್ಮ ಆಫೀಸಲ್ಲಿ ಕೊಟ್ಟಿದ್ದು, ಇದು ಮತ್ತು ಇದು ನಮ್ಮ ಪಪ್ಪ ಕೊಟ್ಟಿದ್ದು, ಇದು ನಮ್ಮ ಬಾವಾಗೆ, ಆ್ಯಂಡ್ ಇದು ಕೂಡ ನನಗೆ ಕೊಟ್ಟಿದ್ದು ಆಯಿತಾ. ಬಟ್ ಅಲ್ಲಿ ಒಂದೇ ಥರ ಸ್ವೀಟ್ ಇದ್ದರೆ ಇಷ್ಟ ಆಗೋಲ್ಲ, ಆಲ್ಮೋಸ್ಟ್ ಅನ್ಲಿಮಿಟೆಡ್ ಥರ ಸ್ವೀಟ್ ಇರಬೇಕು, ಎಕ್ಸ್ಟ್ರಾ ಬೇರೆ ಬೇರೆ ಥರ. ನನಗೆ ಇಷ್ಟ ಆಗಿದ್ದಂತೂ ಮೋತಿಚೂರ್ ಲಾಡು ಅಂತೂ ಇರಲೇಬೇಕು. ಇಲ್ಲ ಅಂತಂದರೆ ನಂಗೆ ಅಲ್ಲಿರೋ ಸ್ವೀಟ್ಗಳು ಯಾವುದೂ ಇಷ್ಟ ಆಗೋದಿಲ್ಲ. ವಾವ್, ಸೂಪರ್, ದಿಸ್ ಇಸ್ ಮೈನ್. ನಾರ್ಮಲ್ ಡೇ ದಿನ ಸ್ವೀಟು ನೋಡಿದ್ರೆ ತಿನ್ಬೇಕಂತ ಅನ್ನಿಸ್ತಿರುತ್ತೆ. ಬಟ್ ಕರೆಕ್ಟಾಗಿ ಬರ್ತಿದ್ಯಾ? ಫೇಸ್ ಕಾಣಿಸ್ತಿದ್ದೀನ ನಾನು? ಬಟ್ ಇಲ್ಲಿ ನಮ್ಮ ಮನೇಲಿರೋಂಥ ಸ್ವೀಟ್ ನೋಡ್ತಾ ಇದ್ರೆ ನಿಜ ಯಾವ್ದು ತಿನ್ಬೇಕಂತಾನೆ ಗೊತ್ತಾಗ್ತಿಲ್ಲ. ತಿನ್ನೋದಕ್ಕೂ ಒಂಥರ ಆಗ್ತಿದೆ, ಯಾಕಂದರೆ ತೋರಿಸ್ತೀನಿ ಏನಕ್ಕೆ ಅಂತ. ಯಾವ್ದು ಬೇಕು ಬಾವ? ಯಾವ ಬಾಕ್ಸಲ್ಲಿರೋದು ಚೆನ್ನಾಗಿದೆ? ಯಾವುದು? ಯಾರ್ದು ಹೇಳೋದು? ಅದಕ್ಕೆ ಆಗ್ಲಿಂದ ನಮ್ಮ ಆಫೀಸ್ತು ಅಂತ ಹೇಳ್ತಾ ಇದ್ದೀನಿ. ನಾನು ವ್ಲಾಗ್ ಹೆಂಗ್ ಮಾಡೋದು ಮರ್ತ್ಬಿಟ್ಟೆ. ಅದಕ್ಕೆ ಆಲ್ಮೋಸ್ಟ್ ಮೇಕಪ್ ಇನ್ನೇನು ರಿಮೂವ್ ಮಾಡ್ಬೇಕು, ಹಾಕಿ ಫ್ಲಶ್ ಆಗ್ತಾಯಿತ್ತು. ವ್ಲಾಗ್ ಹೆಂಗೆ ಮಾಡಲಿಲ್ಲ ಅಲ್ವಾ ಅಂತ ಅದಕ್ಕೆ ಹೋಗ್ಬಿಟ್ಟು ಫೋನ್ ಎತ್ಕೊಂಡು ಬಂದೆ. ಸೊ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದಂತಹ ಎಲ್ಲರಿಗೂ ಕೂಡ ತುಂಬ 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 ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಕೂಡ ನೈಟ್ ಕಲೆಕ್ಟ್ ಮಾಡ್ಬೋದಿತ್ತು, ಬಟ್ ನನ್ನ ಫೋನ್ ಫುಲ್ಲು ಸ್ಟೋರೇಜ್. ಸೊ ಅದರಿಂದ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.